ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ. ನನ್ನ ಕೊಲೆಗೆ 70 ಲಕ್ಷ ಸುಪಾರಿ ನೀಡಿದ್ರಂತೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಕೊಲೆ ಸುಪಾರಿ ಬಗ್ಗೆ ಆ ವಿಡಿಯೋದಲ್ಲಿದೆ. 15 ನಿಮಿಷದ ಆಡಿಯೋ ಸಮೇತ ಎಸ್ಪಿಗೆ ದೂರು ಕೊಟ್ಟಿದ್ದಾರಂತೆ. 70 ಲಕ್ಷ. ರಾಜೇಂದ್ರ ಏನಪ್ಪ, ರಾಜೇಂದ್ರ ಅವರಿಗೆ 70 ಲಕ್ಷ ಕೊಟ್ಟು ಕೊಲೆ ಮಾಡುವಂತದ್ದು. ರಾಜೇಂದ್ರ ಅಂತದ್ದು ಏನ್ ಇಟ್ಟಿದ್ದಾರೆ, ಏನ್ ಚಿನ್ನದಿದೆ? ರಾಜೇಂದ್ರ ಅವರು ಮಾತಾಡಿದ್ದಾರೆ. ರಾಜೇಂದ್ರ ಕೇಳಿಸ್ಕೊಡಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು. ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು. ಮತ್ತೆ ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರೋ. ಆ ಬರ್ಡೇ ಈ ರಾಜೇಂದ್ರ ಅವರು 5 ಲಕ್ಷದಿಂದ 70 ಲಕ್ಷಕ್ಕೆ ಹೋದ್ರಂತೆ. 70 ಲಕ್ಷ ಕೊಟ್ಟು ಸುಪಾರಿ ಕೊಡುವಂತದ್ದು ಪಾಪ ಯಾರಿಗಂತದ್ದು ಆಗಬಾರ್ದು. ಈ ರಾಜೇಂದ್ರ ಬಳಿ ಅಂತದ್ದು ಏನಿದೆ? ಮಗನಿಗೆ ಈ ತರ ಎಲ್ಲರೂ ಕೂಡ ಸಾವಿನ ಕುಣಿಕೆಯನ್ನು ಹಾಕ್ತಾ ಇದ್ದಾರೆ. ಅಪ್ಪನಿಗೆ ಗೊತ್ತಿಲ್ವಾ? ರಾಜಣ್ಣ ಇದ್ರ ಬಗ್ಗೆ ಮಾತಾಡಲೇ ಇಲ್ಲ. ಮಗನನ್ನು ಕೊಲ್ಲೋಕೆ ಬರ್ತಾ ಇದ್ದಾರೆ ಅಂತೇಳಿ ಉಳಿದವ್ರ ಬಗ್ಗೆ ಕಾಮನ್ ಸೆನ್ಸ್ ಪಾಠ ಮಾಡ್ತಾ ಇದ್ರು ರಾಜಣ್ಣ, ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ರೇ ರಾಜಣ್ಣ ಬ್ಲೂ ಜೀನ್ಸ್ ಅಲ್ಲಿ ಬಂದಿದ್ಲು, ಅದೆಲ್ಲ ಗೊತ್ತಿದೆ ನಿಮಗೆ. ಪಾಪ ಮಗನನ್ನ ಕೊಲ್ಲೋಕ್ ಬರ್ತಾ ಇದ್ದಾರ್ರಿ, ಕಾಪಾಡ್ರಿ ರಾಜಣ್ಣ. ಆಮೇಲೆ KPCC ಅಧ್ಯಕ್ಷರಾಗ್ರಂತೆ ನೀವು. ನಿಮ್ ಮಗನನ್ನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೇನ್ರಿ ನೀವು ಮಂತ್ರಿ ಮಾಡಿ ಏನ್ ಮಾಡ್ತೀರಿ ರಾಜಣ್ಣ? ಓ ರಾಜಣ್ಣ, ಕತೆ ಅಲ್ವಾ ಇದು? ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರಲ್ಲ, ಮುಖ್ಯಮಂತ್ರಿ ನಿಮ್ ಮಗನನ್ನೇ ರಕ್ಷಣೆ ಮಾಡ್ಕೊಳಕ್ ಆಗ್ತಿಲ್ಲ ರಾಜಣ್ಣ. ಆಮೇಲೆ ಮುಖ್ಯಮಂತ್ರಿ ಆದ ರಾಜ್ಯದ ಕತೆ ಏನಣ್ಣ? ಆಮೇಲೆ ಆಯಪ್ಪ 70 ಲಕ್ಷ ಅಂತಿದ್ದಾರೆ. ಯಾಕೆ ಕೊಲ್ಬೇಕು ನಿಮ್ಮನ್ನ? ಅಂತದೇನ್ ಮಾಡಿದಿರಿ? ಏನೋ ಮಾಡಿರ್ಬೇಕು ನೀವು, ಅದನ್ನಂದ್ರೆ ಹೇಳಿ ಅಟ್ಲೀಸ್ಟ್. ನೀವೆಲ್ಲ ಟ್ರ್ಯಾಪ್ ಆದಂಗೆ ಕಾಣ್ತಾ ಇದ್ದೀರಪ್ಪ. ಓಕೆ, ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತೇಳಿ. ವಿಪಕ್ಷಗಳು ಕೂಡ ಇದೆಯಲ್ಲ, ಇದರ ಬಗ್ಗೆ ಮಾತಾಡ್ತಲ್ವ, ಅದರ ಅಪ್ಡೇಟ್ ಕೊಡ್ತೀನಿ. ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ. ನನ್ನ ಕೊಲೆಗೆ 70 ಲಕ್ಷ ಸುಪಾರಿ ನೀಡಿದ್ರಂತೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಕೊಲೆ ಸುಪಾರಿ ಬಗ್ಗೆ ಆ ವಿಡಿಯೋದಲ್ಲಿದೆ. 15 ನಿಮಿಷದ ಆಡಿಯೋ ಸಮೇತ ಎಸ್ಪಿಗೆ ದೂರು ಕೊಟ್ಟಿದ್ದಾರಂತೆ. 70 ಲಕ್ಷ. ರಾಜೇಂದ್ರ ಏನಪ್ಪ, ರಾಜೇಂದ್ರ ಅವರಿಗೆ 70 ಲಕ್ಷ ಕೊಟ್ಟು ಕೊಲೆ ಮಾಡುವಂತದ್ದು. ರಾಜೇಂದ್ರ ಅಂತದ್ದು ಏನ್ ಇಟ್ಟಿದ್ದಾರೆ, ಏನ್ ಚಿನ್ನದಿದೆ? ರಾಜೇಂದ್ರ ಅವರು ಮಾತಾಡಿದ್ದಾರೆ. ರಾಜೇಂದ್ರ ಕೇಳಿಸ್ಕೊಡಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು. ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು. ಮತ್ತೆ ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರೋ. ಆ ಬರ್ಡೇ ಈ ರಾಜೇಂದ್ರ ಅವರು 5 ಲಕ್ಷದಿಂದ 70 ಲಕ್ಷಕ್ಕೆ ಹೋದ್ರಂತೆ. 70 ಲಕ್ಷ ಕೊಟ್ಟು ಸುಪಾರಿ ಕೊಡುವಂತದ್ದು ಪಾಪ ಯಾರಿಗಂತದ್ದು ಆಗಬಾರ್ದು. ಈ ರಾಜೇಂದ್ರ ಬಳಿ ಅಂತದ್ದು ಏನಿದೆ? ಮಗನಿಗೆ ಈ ತರ ಎಲ್ಲರೂ ಕೂಡ ಸಾವಿನ ಕುಣಿಕೆಯನ್ನು ಹಾಕ್ತಾ ಇದ್ದಾರೆ. ಅಪ್ಪನಿಗೆ ಗೊತ್ತಿಲ್ವಾ? ರಾಜಣ್ಣ ಇದ್ರ ಬಗ್ಗೆ ಮಾತಾಡಲೇ ಇಲ್ಲ. ಮಗನನ್ನು ಕೊಲ್ಲೋಕೆ ಬರ್ತಾ ಇದ್ದಾರೆ ಅಂತೇಳಿ ಉಳಿದವ್ರ ಬಗ್ಗೆ ಕಾಮನ್ ಸೆನ್ಸ್ ಪಾಠ ಮಾಡ್ತಾ ಇದ್ರು ರಾಜಣ್ಣ, ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ರೇ ರಾಜಣ್ಣ,
ಅಲ್ರಿ ರಾಜಣ್ಣ, ಬ್ಲೂ ಜೀನ್ಸ್ ಅಲ್ಲಿ ಬಂದಿದ್ಲು, ಅದೆಲ್ಲ ಗೊತ್ತಿದೆ ನಿಮಗೆ. ಪಾಪ ಮಗನನ್ನ ಕೊಲ್ಲೋಕ್ ಬರ್ತಾ ಇದ್ದಾರ್ರಿ, ಕಾಪಾಡ್ರಿ ರಾಜಣ್ಣ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗ್ರು ಅಂತೆ ನೀವು. ನಿಮ್ ಮಗನನ್ನೇ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೇನ್ರಿ ನೀವು ಮಂತ್ರಿ ಮಾಡಿ ಏನ್ ಮಾಡ್ತೀರಿ ರಾಜಣ್ಣ? ಓ ರಾಜಣ್ಣ, ಕಥೆ ಅಲ್ವಾ ಇದು? ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರಲ್ಲ, ಮುಖ್ಯಮಂತ್ರಿ ನಿಮ್ ಮಗನನ್ನೇ ರಕ್ಷಣೆ ಮಾಡ್ಕೊಳಕ್ ಆಗ್ತಿಲ್ಲ ರಾಜಣ್ಣ. ಆಮೇಲೆ ಮುಖ್ಯಮಂತ್ರಿ ಆದ ರಾಜ್ಯದ ಕತೆ ಏರಣ. ಆಮೇಲೆ ಆಯಪ್ಪ 70 ಲಕ್ಷ ಅಂತಿದ್ದಾರೆ. ಯಾಕೆ ಕೊಲ್ಬೇಕು ನಿಮ್ಮನ್ನ? ಅಂತದೇನ್ ಮಾಡಿದಿರಿ? ಏನೋ ಮಾಡಿರ್ಬೇಕು ನೀವು, ಅದನ್ನಾದ್ರೆ ಹೇಳಿ ಅಟ್ಲೀಸ್ಟ್. ನೀವೆಲ್ಲ ಟ್ರ್ಯಾಪ್ ಆದಂಗೆ ಕಾಣ್ತಾ ಇದ್ದೀರಪ್ಪ. ಓಕೆ, ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿ. ವಿಪಕ್ಷಗಳು ಕೂಡ ಇದೆಯಲ್ಲ, ಇದರ ಬಗ್ಗೆ ಮಾತಾಡ್ತಲ್ವ, ಅದರ ಅಪ್ಡೇಟ್ ಕೊಡ್ತೀನಿ. ಮತ್ತೊಂದು ಹೊಸ ಬಾಂಬ್ ಹಾಕಿದ್ದಾರೆ. ನನ್ನ ಕೊಲೆಗೆ 70 ಲಕ್ಷ ಸುಪಾರಿ ನೀಡಿದ್ರಂತೆ, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಕೊಲೆ ಸುಪಾರಿ ಬಗ್ಗೆ ಆ ವಿಡಿಯೋದಲ್ಲಿದೆ. 15 ನಿಮಿಷದ ಆಡಿಯೋ ಸಮೇತ ಎಸ್ಪಿಗೆ ದೂರು ಕೊಟ್ಟಿದ್ದಾರಂತೆ. 70 ಲಕ್ಷ. ರಾಜೇಂದ್ರ ಏನಪ್ಪ, ರಾಜೇಂದ್ರ ಅವ್ರಿಗೆ 70 ಲಕ್ಷ ಕೊಟ್ಟು ಕೊಲೆ ಮಾಡುವಂತದ್ದು ರಾಜೇಂದ್ರ ಅಂತದ್ದು ಏನ್ ಇಟ್ಟಿದ್ದಾರೆ? ಏನ್ ಚಿನ್ನದಿದೆ? ರಾಜೇಂದ್ರ ಅವರು ಮಾತಾಡಿದ್ದಾರೆ. ರಾಜೇಂದ್ರ ಕೇಳಿಸ್ಕೊಡಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು. ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತೆ ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರೋ. ಆ ಬರ್ಡೇ ಈ ರಾಜೇಂದ್ರ ಅವರು 5 ಲಕ್ಷದಿಂದ 70 ಲಕ್ಷಕ್ಕೆ ಹೋದ್ರಂತೆ. 70 ಲಕ್ಷ ಕೊಟ್ಟು ಸುಪಾರಿ ಕೊಡುವಂತದ್ದು ಪಾಪ ಯಾರಿಗಂತದ್ದು ಆಗಬಾರ್ದು. ಈ ರಾಜೇಂದ್ರ ಬಳಿ ಅಂತದ್ದು ಏನಿದೆ? ಮಗನಿಗೆ ಈ ತರ ಎಲ್ಲರೂ ಕೂಡ ಸಾವಿನ ಕುಣಿಕೆಯನ್ನು ಹಾಕ್ತಾ ಇದ್ದಾರೆ, ಅಪ್ಪನಿಗೆ ಗೊತ್ತಿಲ್ವಾ? ರಾಜಣ್ಣ ಇದರ ಬಗ್ಗೆ ಮಾತಾಡಲೇ ಇಲ್ಲ. ಮಗನನ್ನು ಕೊಲ್ಲೋಕ್ ಬರ್ತಾ ಇದ್ದಾರೆ ಅಂತೇಳಿ ಉಳಿದವ್ರ ಬಗ್ಗೆ ಕಾಮನ್ ಸೆನ್ಸ್ ಪಾಠ ಮಾಡ್ತಾ ಇದ್ರು ರಾಜಣ್ಣ, ಉದಯಗಿರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ರೇ ರಾಜಣ್ಣ, ಬ್ಲೂ ಜೀನ್ಸ್ ಅಲ್ಲಿ ಬಂದಿದ್ಲು, ಅದೆಲ್ಲ ಗೊತ್ತಿದೆ ನಿಮಗೆ. ಪಾಪ ಮಗನನ್ನ ಕೊಲ್ಲೋಕ್ ಬರ್ತಾ ಇದ್ದಾರ್ರಿ, ಕಾಪಾಡ್ರಿ ರಾಜಣ್ಣ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಾಗ್ರು ಅಂತೆ ನೀವು. ನಿಮ್ ಮಗನ